ಹರೇ ಶ್ರೀನಿವಾಸ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಈ ಒಂದು ಪಿತೃಪಕ್ಷ ಮಾಸದ 15 ದಿವಸಗಳ ಈ ಒಂದು ಸಂದರ್ಭದೊಳಗೆ ಶ್ರೀ ಜಗನ್ನಾಥದಾಸರು ರಚಿಸಿರುವಂಥ ಹರಿಕಥಾಮೃತ ಸಾರದಲ್ಲಿ ಬಂದಿರುವ ಪಿತೃಗಣ ಸಂಧಿಯ ಒಂದು ನುಡಿಗಳ ಅರ್ಥಾನುಸಂಧಾನ ಮಾಲಿಕೆಯೊಳಗೆ ನಾವು ಇದುವರೆಗೆ 16 ನುಡಿಗಳವರೆಗೆ ನಮಗೆ ಜಗನ್ನಾಥದಾಸರು ಏನನ್ನ ತಿಳಿಸಿಕೊಟ್ಟಾರ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ವಿಷಯವನ್ನು ನಾವು ತಿಳ್ಕೊಂಡಿದ್ವಿ. ಈಗ ಮುಂದೆ 17 ಮತ್ತು 18ನೇ ನುಡಿ ಒಳಗೆ ಏನು ತಿಳಿಸಿಕೊಡ್ತಾರೋ, ಯಾವೊಂದು ಮಹತ್ವವಾದ ತತ್ವ ಪ್ರಮೇಯವನ್ನು ನಮಗೆ ತಿಳಿಸಿಕೊಡ್ತಾರ ಅನ್ನೋದ್ರ ಬಗ್ಗೆ ಇವತ್ತು ಒಂದು ತಿಳಿಯುವ ಪ್ರಯತ್ನವನ್ನು ಮಾಡೋಣಂತ. ಈ 17ನೇ ನುಡಿ ಒಳಗೆ ನಮಗೆ ಭಗವಂತ ನಮ್ಮೊಳಗೆ ನಿಂತು ಬಿಂಬನಾಗಿ ಎಲ್ಲ ಕರ್ಮಗಳನ್ನು ಮಾಡಿಸ್ತಾನ ಅನ್ನುವ ಒಂದು ಮಹತ್ವವಾದ ಒಂದು ತತ್ವವನ್ನು ನಮಗಲೇ ದಾಸರು ತಿಳಿಸಿಕೊಡ್ತಾರ. 17ನೇ ನುಡಿ ಒಳಗೆ ಏನು ಹೇಳ್ತಾರ ಅನ್ನೋದನ್ನು ನೋಡೋಣಂತ. ಶಕಟ ಭಂಜನ ಸಕಲ ಜೀವರ ನಿಕಟಗನು ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿಸುತ್ತಾ ಅಕುಟಿಲಾತ್ಮಕ ಭಕುತ ಜನರಿಗೆ ಸುಖದ ನೆನೆಸುವ ಸರ್ವಕಾಲದಿ ಅಕಟಕಟ ಈತನ ಮಹಾಮಹಿಮೆಗಳಿಗೆ ನೆಂಬೆ. ಇಲ್ಲಿ ಹೇಳ್ತಾರ ಶಕಟ ಭಂಜನ. ಶಕಟ ಭಂಜನ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ 3 ತಿಂಗಳ ಕೂಸಿದ್ದಾಗ ಅವನ ತಾಯಿ ಯಶೋದೆ ಒಂದು ನದಿ ದಂಡಿ ಮೇಲೆ ಒಂದು ಕಾರ್ಯ ಸಂಬಂಧ ಹೋದಾಗ ಅಲ್ಲೇ ತನ್ನ ಪುಟ್ಟ ಒಂದು ಸಣ್ಣ ಕೂಸ ಕೃಷ್ಣನ 3 ತಿಂಗಳ ಒಂದು ಕೂಸ, ಆ ಕೂಸಿನ ಒಂದು ಬಂಡಿ ಬುಡುಕ, ಅಂದ್ರೆ ಈಗ ಚಕಡಿ ಗಾಡಿ ಅಂತೀವಲ್ಲ ನಾವು, ಅಂಥ ಬಂಡಿ ಬುಡುಕ ಆ ಕೂಸಿನ ಮಲಗಿಸಿರ್ತಾಳ. ಆದ್ರೆ ಆ ಬಂಡಿ ಒಳಗ ಶಕಟಾಸುರ ಅನ್ನೋ ಒಬ್ಬ ರಾಕ್ಷಸ ಸೇರ್ಕೊಂಡಿರ್ತಾನಂತ. ಶಕಟಾಸುರ ಯಾರಂತ ಅನ್ನೋದನ್ನ ಹೇಳ್ತಾರ. ಅವನು ಉತ್ಕಚ ಅಂತಿಕೊಂಡ ಒಬ್ಬ, ಅಂದ್ರೆ ಈಗ ಹಿರಣ್ಯಾಕ್ಷರ ಕಥೆಯನ್ನು ನಾವು ಕೇಳ್ತೀವಿ. ಹಿರಣ್ಯಕಶಿಪುವಿನ ತಮ್ಮ ಹಿರಣ್ಯಾಕ್ಷ, ಹಿರಣ್ಯಾಕ್ಷನ ಮಗನೇ ಉತ್ಕಚ ಅಂತಿಕೊಂಡು ಅವರೆಲ್ಲರೂ ದೈತ್ಯರೇ, ರಾಕ್ಷಸರೇ ಅವರೆಲ್ಲ. ಆ ಉತ್ಕಚ ಒಮ್ಮೆ ಲೋಮಶ ಅಂತಿಕೊಂಡು ಒಬ್ಬರ ಋಷಿಗಳ ಆಶ್ರಮಕ್ಕೆ ಹೋಗಿ ಅವರ ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ಗಿಡ ಮರಗಳನ್ನೆಲ್ಲ ಕೂಡ ಹಾಳು ಮಾಡಿಬಿಡ್ತಾನಂತ, ಕಡದೆಲ್ಲ ಹಾಳು ಮಾಡಿಬಿಡ್ತಾನ. ಅದಕ್ಕೆ ಆವಾಗ ಋಷಿಗಳು ಅವಂಗ ಶಾಪ ಕೊಡ್ತಾರಂತ, ನೀವೊಂದು ಒಣಗಿದ ಗಿಡ ಆಗಿ ಹುಟ್ಟು ಅಂತಿಕೊಂಡು ಅವಂಗ ಶಾಪವನ್ನು ಕೊಡ್ತಾರಂತ ಉತ್ಕಚ ಎಂಬ ರಾಕ್ಷಸನಿಗೆ. ಅವಾಗ ಅವನೇ ಏನದ ಈ ಒಂದು ಶಕಟ ಅಂತಿಕೊಂಡು ಈ ಬಂಡಿ ರೂಪದೊಳಗೆ ಬಂದಿರ್ತಾನಂತವನು. ಆಮೇಲೆ ಕಂಸ ಕಳಿಸಿರ್ತಾನ ಅವನ, ಕೃಷ್ಣ ಗೋಪಾಲ ಅನೇಕ ರಾಕ್ಷಸರನ್ನ ಕಳಿಸಿರ್ತಾನ ಕಂಸ ಕೃಷ್ಣನ ಕೊಂದು ಬರ್ರಿ ಅಂತಿಕೊಂಡು. ಅದೇ ರೀತಿ ಒಳಗೂ ಕೂಡ ಅವನೇ ಉತ್ಕಚನೆ ಶಕಟಾಸುರನಾಗಿ ಆ ಒಂದು ಬಂಡಿ ರೂಪದೊಳಗೆ ಬಂದು ಅದ್ರಾಗ ಸೇರ್ಕೊಂಡಿರ್ತಾನವ. ಅದಕ್ಕೆ ಕೃಷ್ಣಗೇನದ ಎಲ್ಲ ರಾಕ್ಷಸರ ಸಂಹಾರ ಮಾಡೋದೇ ಭಗವಂತನ ಉದ್ದೇಶ ಆಗಿರ್ತದೆ. ಭೂಭಾರ ಹರಣಕ್ಕಾಗಿನೇ ಭಗವಂತ ಕೃಷ್ಣ ಪರಮಾತ್ಮ ಭೂಮಿ ಮೇಲೆ ಹುಟ್ಟಿ ಬಂದಿರ್ತಾನ, ಅವತಾರ ಮಾಡಿರ್ತಾನ. ಅದಕ್ಕೆ ಅವಾಗ ಯಶೋದಾಗೂ ಬುದ್ಧಿ ಬರ್ತದ, ಆ ಗಾಡಿ ಹುಡುಕಿ ಆ ಕೃಷ್ಣನ ಮಲಗಿಸುವಂಥ ಬುದ್ಧಿ ಆಕಿಗೆ ಪ್ರೇರಣಾ ಮಾಡಿಕೊಡ್ತಾನ ಭಗವಂತ ಕೃಷ್ಣ ಪರಮಾತ್ಮ. ಅದಕ್ಕಾಕಿ ಆ ಚಕಡಿ ಗಾಡಿ ಹುಡುಕೇನದ ಕೃಷ್ಣ ಪರಮಾತ್ಮನ ಮಲಗಿಸಿ ಹೋಗಿರ್ತಾಳ. ಆವಾಗ ಭಗವಂತ ಕೃಷ್ಣ ಪರಮಾತ್ಮ ತನ್ನ ಒಂದು ಹೆಬ್ಬಟ್ಟಿನ ತುದಿಯಿಂದ ಆ ಗಾಡಿಯನ್ನು ಒದಿತಾನಂತ. ಒದ್ದು ಆ ರಾಕ್ಷಸನ ಸಂಹಾರವನ್ನು ಮಾಡ್ತಾನ, ಶಕಟಾಸುರನ ಅಂತಿಕೊಂಡು ನಾವು ಇದನ್ನು ಭಾಗವತ ದಶಮಸ್ಕಂದೊಳಗೆ ನಾವು ಕೇಳ್ತೀವಿ. ಹಂಗೆ ಅದಕ್ಕಿಲೆ ಶಕಟ ಭಂಜನ ಅಂತಿಕೊಂಡು ಶ್ರೀ ಕೃಷ್ಣನ ಒಂದು ಚಿಂತನೆಯನ್ನು ನಮಗಿಲೆ ದಾಸರು ಮಾಡಿಕೊಡ್ತಾರ. ಇದನ್ನು ಕೂಡ ನಾವು ನಮ್ಮ ಜೀವನದೊಳಗೆ ನಾವು ಹೆಂಗೆ ಅಳವಡಿಸ್ಕೊಳ್ಬೇಕಂತಂದ್ರೆ, ಇದು ನಮ್ಮ ದೇಹ ಅಂದ್ರೆ ನಮ್ಮ ಒಳಗೆ ಸ್ವರೂಪ ದೇಹ ಅದ. ಮುಖ್ಯವಾಗಿ ಅನಾದಿಯಿಂದ ನಮ್ಮ ಜೋಡಿ ಇರೋದಂದ್ರೆ ಸ್ವರೂಪ ದೇಹ ನಮ್ಮದು. ಇದು ಸ್ಥೂಲ ದೇಹ ಅನ್ನೋದು ಇದು ಅಶಾಶ್ವತ. ಇದಕ್ಕೆ ನಾವು ಇದನ್ನು ಪ್ರಾಣಿಯಾಗಿ ಹುಟ್ಟಬೋದು, ಪಕ್ಷಿಯಾಗಿ ಹುಟ್ಟಬೋದು, ಇದನ್ನು ಬೇಕಾದಾಗ ಹುಟ್ಟಬೋದು. ಅದ ಸ್ವರೂಪ ದೇಹ ಅನ್ನೋದು ಅದು ಅನಾದಿ ಇರ್ತದೆ. ಅದ ನಮ್ಮ ಸ್ವರೂಪ ಸುಖ ನಮಗೆ ವ್ಯಕ್ತ ಆಗ್ಬೇಕಂತಂದ್ರೆ ಅದು ಮೋಕ್ಷದೊಳಗೆ ಮಾತ್ರ ನಮಗೆ ಸಾಧ್ಯ ಆಗ್ತದೆ. ಆ ಸ್ವರೂಪ ದೇಹದ ಜೊತೆನೆ ನಮಗೇನದ ಭಗವಂತ ಲಿಂಗ ದೇಹ, ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ ಎಂಬ 3 ದೇಹಗಳನ್ನು ಅದಕ್ಕೆ ನಮಗೆ ಕೊಟ್ಟು ಕಳಿಸಿರ್ತಾನೆ. ಅದರ ಜೊತೆಯಾಗಿ ಆ 3 ದೇಹಗಳು ಹೋದಾಗ ಮಾತ್ರ ನಮಗೇನದ ಶಾಶ್ವತವಾದ ಮೋಕ್ಷ ಎಂಬ ಸುಖ ಸಿಗುತ್ತದೆ. ಅದಕ್ಕೆ ಈ 3 ದೇಹಗಳಿಂದ ನಮಗೆ ಮುಕ್ತಿ ಸಿಗಬೇಕಂದ್ರೆ ಅದಕ್ಕೆ ಭಗವಂತನಾಗಿರ್ತಕ್ಕಂಥ ಶ್ರೀ ಕೃಷ್ಣ ಪರಮಾತ್ಮನ ಅನುಗ್ರಹ ನಮಗೆ ಬೇಕು. ಅದಕ್ಕೆ ಆ ಒಂದು ಉದ್ದೇಶ ಇಟ್ಟುಕೊಂಡು ನಾವಿಲ್ಲಿ ಶಕಟ ಭಂಜನ ಅನ್ನೋದನ್ನು ನಾವಿಲ್ಲಿ ಅರ್ಥವನ್ನು ಮಾಡ್ಕೋಬೋದು. ಆಮೇಲೆ ಭಗವಂತನ ಒಂದು
ಪಾದದ ತುದಿ ಒಳಗೆ ಎಷ್ಟು ಮಹತ್ವದ ಇರ್ತದೆ. ಹೆಬ್ಬೆಟ್ಟಿನ ತುದಿಯಿಂದ ಒಂದು ರಾಕ್ಷಸನ ಕೊಲ್ತಾನ. ಒಂದು ತನ್ನ ತ್ರಿವಿಕ್ರಮ ರೂಪ ಭಗವಂತ ತನ್ನ ಒಂದು ಹೆಬ್ಬೆಟ್ಟಿನ ತುದಿಯಿಂದ ಬ್ರಹ್ಮಕಟಹವನ್ನು ಮಡಿದು ಗಂಗೆಯನ್ನ ಭೂಲೋಕಕ್ಕೆ ಬರುವಂತ ಮಾಡ್ತಾನ ಭಗವಂತ. ಅಂತ ಕೃಷ್ಣ ಪರಮಾತ್ಮ ಮೇಲೆ ಪ್ರಳಯ ಕಾಲದೊಳಗ ಆಲದಲಿ ಮೇಲೆ ಮಲ್ಕೊಂಡಿರ್ತಾನ. ಜಗತ್ತನ್ನೇ ತನ್ನ ಉದರದೊಳಗೆ ಹಾಕೊಂಡು ಆಲದಲಿ ಮೇಲೆ ಮಲ್ಕೊಂಡ ಸಂದರ್ಭದೊಳಗೆ ತನ್ನ ಹೆಬ್ಬೆಟ್ಟು ಚೀಪ್ತಿರ್ತಾನಂತ ಭಗವಂತ. ಯಾಕೆ ಹೆಬ್ಬೆಟ್ಟು ಚೀಪ್ತಿರ್ತಾನಂದ್ರೆ ಎಲ್ಲ ಭಕ್ತರು ಕೂಡ ಏನದ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿರ್ತಾರೆ. ಕೃಷ್ಣಾರ್ಪಣ ಅಂತಿಕೊಂಡು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿರ್ತಾರೆ. ಯಾವ್ಯಾವ ಭಕ್ತರು ಏನೇನ ಸಮರ್ಪಣೆ ಮಾಡ್ತಾರ ಅನ್ನೋ ರುಚಿಯನ್ನು ನೋಡ್ತಾನಂತ ಹೆಬ್ಬೆಟ್ಟು ಬಾಯೊಳಗೆ ಹಾಕೊಂಡು. ಆ ಒಂದು ನಮ್ಗೆ ಅನುಸಂಧಾನವನ್ನು ನಮಗೆ ಜ್ಞಾನಿಗಳು ಮಾಡಿಕೊಡ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರ, ಶಕಟ ಭಂಜನ ಸಕಲ ಜೀವರ ನಿಕಟಗನು ತಾನಾಗಿ ಅಂತ ಹೇಳ್ತಾರ. ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮಗಳ ಮಾಡಿಸುತ್ತ. ಇಂಥ ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಮ್ಮೊಳಗೆ ಹೆಂಗಿರ್ತಾನಂದ್ರ ಸಕಲ ಜೀವರ ನಿಕಟಿಗನು ತಾನಾಗಿ, ಅಂದ್ರೆ ಎಲ್ಲ ಜೀವರಾಶಿಗಳ ಒಳಗೆ ಅಂತರ್ಯಾಮಿಯಾಗಿ ಬಿಂಬನಾಗಿ ಭಗವಂತ ನಮ್ಮೊಳಗೆ ಇರ್ತಾನಂತ. ಅವಿಜ್ಞಾತ ಸಖ ಅಂತಿಕೊಂಡು ಭಗವಂತನಿಗೆ ಕರೀತಾರ. ಯಾಕಂದ್ರೆ ಅನಾದಿ ಕಾಲದಿಂದ ನಮ್ಮ ಸ್ವರೂಪದೇ ಹೆಂಗೆ ಅನಾದಿ ಅದ, ಭಗವಂತ ಕೂಡ ನಮ್ಮೊಳಗೆ ಬಿಂಬನಾಗಿ ಅನಾದಿ ಕಾಲದಿಂದ ಇರ್ತಾನಂತ. ಅನಾದಿ ಕಾಲದ ಋಣಾನುಬಂಧ ಅಂತಿಕೊಂಡು ದಾಸರು ಹೇಳ್ತಾರ. ಅಂದ್ರೆ ಇದು ಜೀವಕ್ರಮದೇನ ಅದಕ್ಕೂ ಕೂಡ ಅದು ಹುಟ್ಟು ಸಾವು ಯಾವುದೂ ಇಲ್ಲ. ಅದಕ್ಕೆ ನಮಗೆ ಶಾಶ್ವತವಾದ ಸುಖ ಅಂತಂದ್ರೆ ಮೋಕ್ಷದೊಳಗೆ ಮಾತ್ರ. ಹಂಗೆ ಭಗವಂತ ನಮಗೆ ಅನಾದಿಯಿಂದ ನಮ್ಮ ಜೊತೆಗೇನೆ ನಾವೇನು ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಮನುಷ್ಯರಾಗಲಿ ಏನೇ ಆದರೂ ಕೂಡ ಏನದ ಭಗವಂತ ಬಿಂಬನಾಗಿ ನಮ್ಮ ಜೊತೆಗೇನೆ ಇರ್ತಾನಂತ ಅನಾದಿ ಕಾಲದಿಂದ. ಸಕಲ ಜೀವರ ನಿಕಟಿಗನು ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿಸುತ್ತ. ನಮ್ಮೊಳಗೆ ಬಿಂಬನಾಗಿದ್ದು ಎಲ್ಲ ಕರ್ಮಗಳನ್ನು ಕೂಡ ಭಗವಂತ ಮಾಡಿಸ್ತಾನ ಅಂತಿಕೊಂಡು ಹೇಳ್ತಾರೆ. ನಾವು ಯಾವುದಕ್ಕೂ ಸ್ವತಂತ್ರ ಅಲ್ಲ. ಒಂದು ನಾವು ಕೈ ಎತ್ತಬೇಕಂದ್ರೂ ಕೂಡ ಅದರ ಭಗವಂತ ನಮ್ಮ ಕೈಯಾಗಿ ನಿಂತು ನಮ್ಮ ಕಡೆಯಿಂದ ಕೆಲಸಗಳನ್ನು ಮಾಡಿಸ್ತಾನ. ನಮ್ಮ ಇಡೀ ದೇಹದೊಳಗೆ ದೇಹಾಕಾರ ರೂಪದಿಂದ ಇರುವುದಲ್ಲದೆ ನಮ್ಮ ಬಿಂಬನಾಗಿ ಇದ್ದುಕೊಂಡು ನಮ್ಮೆಲ್ಲ ಕರ್ಮಗಳನ್ನು ಮಾಡಿಸ್ತಾನ. ಇದು ಮಾತೃಕಾ ಸಂಧಿ ಅಂತಿಕೊಂಡು ಬರ್ತದೆ 8ನೇ ಸಂಧಿ ಒಳಗೆ. ಅಲ್ಲಿ ಪ್ರತಿಯೊಂದು ಅವಯವಗಳ ಚಿಂತನೆಯನ್ನು ಮಾಡ್ತಾ ಯಾವ ಅವಯವಗಳಿದ್ದು ಭಗವಂತ ಯಾವ ಕಾರ್ಯಗಳನ್ನು ಮಾಡಿಸ್ತಾನ ಅನ್ನೋದನ್ನು ಕೂಡ ನಮಗಲ್ಲೇ ತಿಳಿಸಿಕೊಡ್ತಾರೆ ಜಗನ್ನಾಥದಾಸರು. 7 ಅಧಿಕ ನವ ಜಾತಿ ರೂಪವ ತಾಳಿ ಮುಖದಳು ಶ್ರವಣ ನಯನ ಅವಯವಗಳೊಳಗೆ ಆಳರಸು ತಾನಾಗಿ ಸತತ ಸೂಲೀಲಗೈಯುತ್ತ ಲಿಪ್ಪ ಸುಖಮಯ ಕೇಳಿಸಿ ನೋಡಿಸಿ ನುಡಿಸುವನು ಅಂತ ಹೇಳ್ತಾರೆ ಅವರು. ಅಂದ್ರೆ 16 ರೂಪಗಳಂದ್ರೆ ಅಕ್ಷರ ಪ್ರತಿಪಾದ್ಯನಾಗಿರ್ತಕ್ಕಂಥ ಅಜಾದಿ ರೂಪಗಳನ್ನು ತಾಳಿ ನಮ್ಮ ದೇಹದ ಪ್ರತಿಯೊಂದು ಅವಯವಗಳಿದ್ದು ಭಗವಂತ ಕೇಳಿಸಿ ತಾನೇ ಕೇಳಿ ನಮ್ಮ ಕಡೆಯಿಂದ ಕೇಳಿಸ್ತಾನ. ನೋಡಿಸಿ ನುಡಿಸುವನು ಅಂತ ಹೇಳ್ತಾರೆ ಅವರು. ನುಡಿಸ್ತಾನ, ಕೇಳಿಸ್ತಾನ. ಎಲ್ಲ ಒಂದು ಕರ್ಮಗಳನ್ನು ಕೂಡ ಭಗವಂತ ನಮ್ಮೊಳಗೆ ನಿಂತು ತಾನು ಮಾಡಿಸ್ತಾನ ಅಂತ ಹೇಳ್ತಾರೆ. ಈಗ ಒಬ್ಬ ತಾಯಿ ತನ್ನ ಮಗುವಿಗೆ ಅಕ್ಷರಾಭ್ಯಾಸ ಮಾಡೋ ಹೊತ್ತಿನಾಗ ಆ ಮಗುವಿನ ಕೈ ಮೇಲೆ ಕೈ ಇಟ್ಟು ಬರೆಸ್ತಿರ್ತಾಳಕ್ಕಿ. ಹಂಗೆ ಭಗವಂತ ನಮ್ಮೊಳಗೆ ಎಲ್ಲವನ್ನು ಕೂಡ ತಾನು ಮಾಡಿಸ್ತಾನಂತ. ನಮ್ಗೆ ಯಾವುದಕ್ಕೂ ಕೂಡ ನಮಗೆ ಸ್ವತಂತ್ರ ಅನ್ನೋದಿಲ್ಲ. ಎಲ್ಲವೂ ಕೂಡ ನಮ್ಮೊಳಗೆ ನಿಂತು ಭಗವಂತ ಕಾರ್ಯಗಳನ್ನು ಮಾಡಿಸ್ತಾನ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹರಿಕಥಾಂಸಾರದಾಗ ಹೇಳ್ತಾರೆ, ಭಗವಂತ ನಮ್ಮ ಹೃದಯದೊಳಗೆ ಅಷ್ಟರೊಳಗೆ ಕಮಲದೊಳಗಿದ್ದು ಒಂದೊಂದು ದಿಕ್ಕಿನೊಳಗೆ ಬಂದಾಗ ಕೂಡ ಒಂದೊಂದು ಕಾರ್ಯವನ್ನು ಮಾಡಿಸ್ತಾನ ಅಂತ ಹೇಳ್ತಾರೆ. ಪೂರ್ವ ದಿಕ್ಕಿಗೆ ಬಂದಾಗ ಪುಣ್ಯ ಕರ್ಮಗಳನ್ನು ಮಾಡಿಸ್ತಾನಂತ. ಆಮೇಲೆ ದಕ್ಷಿಣ ದಿಕ್ಕಿಗೆ ಬಂದಾಗ ಅಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿಸ್ತಾನ. ಹಿಂಗೆ ಪೂರ್ವ ದಿಕ್ಕಿಗೆ ಬಂದಾಗ ಪುಣ್ಯ ಕರ್ಮಗಳನ್ನು ಮಾಡಿಸ್ತಾನ. ಪಶ್ಚಿಮ ದಿಕ್ಕಿಗೆ ಬಂದಾಗ ಹಾಸ್ಯವನ್ನು ಮಾಡ್ತಾನಂತ. ಹಿಂಗೆ ಒಂದೊಂದು ದಿಕ್ಕಿಗೆ ಬಂದಾಗ ಕೂಡ ಒಂದೊಂದು ಕಾರ್ಯಗಳು ನಮ್ಮ ಕಡೆಯಿಂದ ಆಗ್ತಾವ ಅಂತಿಕೊಂಡು ಅಲ್ಲಿ ನಾವು ಅದನ್ನು ವಿಸ್ತಾರವಾಗಿ ನಮಗೆ ದಾಸರು ತಿಳಿಸಿಕೊಡ್ತಾರೆ. ಹಾಗೆ ಏನೇ ಕಾರ್ಯಗಳನ್ನು ಮಾಡಿದ್ರು ಕೂಡ ಭಗವಂತ ನಮ್ಮೊಳಗೆ ನಿಂದು ಮಾಡಿಸ್ತಾನ ಅನ್ನುವ ಎಂಬ ತತ್ವವನ್ನು ನಾವು ಯಾವಾಗಲೂ ತಿಳ್ಕೋಬೇಕು. ಇದು ಬಹಳ ಮಹತ್ವವಾದ ಒಂದು ತತ್ವ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹರಿಕಥಾಂಸಾರ ಸಾಕಷ್ಟು ಕಡೆ ಇದರ ವಿವರಣೆಯನ್ನು ನಮ್ಗೆ ದಾಸರು ಕೊಡ್ತಾರೆ. ಏನು ಮಾಡುವ ಪಾಪ ಪುಣ್ಯ ಆನೆ ಮಾಡುವನೆಂಬುವಾದಮ ಹೀನನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯೆಂಬ ಮಾನವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತನೆಂದು ಸಾನುರಾಗದಲ್ಲಿ ನೆನೆದು ಸುಖಿಸುವವನೇ ನರೋತ್ತಮನು ಅಂತ ಹೇಳ್ತಾರೆ. ನಾ ಪಾಪ ಪುಣ್ಯಗಳನ್ನು ಎಲ್ಲ ಕರ್ಮಗಳನ್ನು ಕೂಡ ಭಗವಂತ ಮಾಡಿಸ್ತಾನ ಅನ್ನೋದನ್ನು ನಾವು ಹಿಂದಿನ ನುಡಿಯೊಳಗೆಲ್ಲ ಕೇಳ್ಕೊಂಡಿವ ವಿಷಯವನ್ನು ತಿಳ್ಕೊಂಡಿವಿ. ಹಂಗೆ ನಾವು ಏನು ತಿಳ್ಕೊಬೇಕಂತಾರೆ ಮಹತ್ವ ತತ್ವ ಅಂದ್ರೆ ಎಲ್ಲ ಕರ್ಮಗಳನ್ನು ನಮ್ಮೊಳಗೆ ನಿಂತು ನಮ್ಮ ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ಎಲ್ಲ ಕರ್ಮಗಳನ್ನು ಕೂಡ ಭಗವಂತ ಮಾಡಿಸ್ತಾನು. ಈ ಒಂದು ತತ್ವ ನಮ್ಗೆ ತಿಳ್ಕೊಬೇಕು. ನಾವು ಒಂದು ಕಡೆ ಹೇಳ್ತಾರ, ಸ್ನಾನ ಜಪ ದೇವಾರ್ಚನೆ ವ್ಯಾಖ್ಯಾನ ಭಾರತ ಮುಖ
ಮಹೋಪ ಪುರಾಣಗಳ ಕಥೆಗಳ ಪೇಳಿ ಕೇಳಿದರೇನು ದಿನ ದಿನದಿ ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳ ಶ್ರೀನಿವಾಸನ ಪೂಜೆ ಎಂದರ್ಪಿಸದ ಮಾನವನು ಅಂತ ಹೇಳ್ತಾರ. ನೀವು ಬೇಕಾದ ಜಪ ಮಾಡ್ರಿ, ಸ್ನಾನ ಮಾಡ್ರಿ, ತಪಸ್ ಮಾಡ್ರಿ, ಬೇಕಾದೇನು ಪುರಾಣ ಪುಣ್ಯ ಕಥೆಗಳನ್ನ ಕೇಳ್ರಿ, ಬೇಕಾದ್ ಮಾಡ್ರಿ ನೀವು. ಆದ್ರೆ ನಿಮ್ಮೊಳಗೆ ನಿಂತು ಜ್ಞಾನೇಂದ್ರಿಯಗಳಿಂದ ಅಂದ್ರೆ ಜ್ಞಾನೇಂದ್ರಿಯಗಳಿಂದ ಮತ್ತು ಕರ್ಮೇಂದ್ರಿಯಗಳಿಂದ ಏನೇನು ಕರ್ಮಗಳೆಲ್ಲ ಮಾಡ್ತಿರ್ತೀರಿ ಅವೆಲ್ಲವೂ ಕೂಡ ಭಗವಂತನ ಪೂಜೆ ಅಂತ ನೀವು ಸಮರ್ಪಣೆ ಮಾಡದೆ ಹೋದ್ರೆ ನೀವೆಲ್ಲ ಕರ್ಮಗಳು ಪುಣ್ಯ ಕರ್ಮಗಳು ಕೂಡ ವ್ಯರ್ಥ ಅಂತಿಕೊಂಡು ದಾಸರು ನಮ್ಗೆ ತಿಳಿಸಿಕೊಡ್ತಾರೆ. ಇದಕ್ಕೆ ನಾವೊಂದು ಈ ಮಹತ್ವವಾದ ತತ್ವನ ಈ ನುಡಿಯೊಳಗೆ ತಿಳ್ಕೋಬೇಕು. ಆಮೇಲೆ ಅಕುಟಿಲಾತ್ಮಕ ಭಕುತ ಜನರಿಗೆ ಸುಖದ ನೆನೆಸುವ ಸರ್ವಕಾಲದಲ್ಲಿ ಅಕಟ ಈತನ ಮಹಾ ಮಹಿಮೆಗಳಿಗೆ ನೆಂಬೆ ಅಂತಿಕೊಂಡು ಹೇಳ್ತಾರೆ. ಅಂದ್ರೆ ಅಕುಟಿಲಾತ್ಮಕ ಭಗವಂತನಿಗೆ ಏನದಪ್ಪ, ಅವ್ನಿಗೆ ಯಾವುದೂ ವೈಷಮ್ಯ ಕುಟಿಲ ಯಾವುದೂ ಇಲ್ಲ ಅವನೊಳಗ. ಇವ್ರಿಗೆ ಇದನ್ನೇ ಕೊಡಬೇಕು, ಅವ್ರಿಗೆ ಅದನ್ನೇ ಕೊಡಬೇಕು ಅಂತಿಕೊಂಡು ಅವ್ನಿಗೆ ಯಾವುದು ದ್ವೇಷ ಜೀವರಾಶಿ ಯಾವುದು ಭೇದ ಮಾಡೋದಿಲ್ಲ ಭಗವಂತ. ಅವ್ರವ್ರ ಸ್ವರೂಪ ಯೋಗ್ಯತಾನುಸಾರವಾಗಿ ಅವ್ರಿಗೆ ಏನು ಕೊಡಬೇಕು ಅದನ್ನೇ ಕೊಡ್ತಾನೆ ಭಗವಂತ. ಅದಕ್ಕೆ ಭಗವಂತನ ಹತ್ತಿಕ್ಕೆ ನಾವು ಯಾವಾಗಲೂ ಕೂಡ ಅವನೇನಪ್ಪ ಭಗವಂತ ಅವ್ರಿಗೊಂಥರ ಮಾಡ್ತಾನೆ, ನಮಗೊಂಥರ ಮಾಡ್ತಾನೆ, ಹಿಂಗೆ ಭಗವಂತ ಕುಟಿಲ ಇದ್ದಾನಂತ ಹಿಂಗೆ ನಾವು ತಿಳ್ಕೊಬಾರ್ದು. ಭಗವಂತ ಅಕುಟಿಲಾತ್ಮಕ, ಅವನು ನಮ್ಮ ಯೋಗ್ಯತಾನುಸಾರ ನಮ್ಮ ಕರ್ಮಾನುಸಾರ ಏನಿದೆ ಭಗವಂತ ನಮಗೆ ಕೊಡ್ತಿರ್ತಾನ. ಅದಕ್ಕೆ ಅಕುಟಿಲಾತ್ಮಕ ಅಂತಿಕೊಂಡು ಹೇಳ್ತಾರೆ. ಭಕುತ ಜನರಿಗೆ ಸುಖದ ನೆನೆಸುವ ಅಂತಿಕೊಂಡು ಹೇಳ್ತಾರೆ. ಇಂಥ ಭಗವಂತ ತನ್ನ ಭಕ್ತ ಜನರಿಗೆ ಯಾವಾಗಲೂ ಕೂಡ ಸುಖವನ್ನೇ ಕೊಡ್ತಾನ ಸರ್ವಕಾಲದಲ್ಲಿ. ಅಕಟ ಅಂತಿಕೊಂಡು ಹೇಳ್ತಾರೆ. ಹಬ್ಬ ಆಶ್ಚರ್ಯ ಪಡ್ತಾರೆ ದಾಸರು. ಹಬ್ಬ ಈತನ ಮಹಾಮಹಿಮೆಗಳಿಗೆ ಏನೆಂಬೆ ಅಂತಿಕೊಂಡು ಹೇಳ್ತಾರೆ. ಭಗವಂತನ ಮಹಾಮಹಿಮೆಗಳನ್ನ ನಾ ಏನಂತ ತಿಳಿಸ್ಲಿ ಅಂತಿಕೊಂಡು ಆಶ್ಚರ್ಯವನ್ನ ನಮಗೆ ವ್ಯಕ್ತಪಡಿಸ್ತಾರ. ಅವನ ತಿಳಿಯೋದು ನಿನ್ನಾಟ ತಿರುಪತಿಯ ವೆಂಕಟ ಅಂತಿಕೊಂಡು ಹೇಳ್ದಂಗ ಭಗವಂತನ ಮಹಿಮೆಗಳನ್ನ ನಮ್ಗೆ ತಿಳಿಲಿಕ್ಕೂ ಕೂಡ ಒಂದು ಅಸಾಧ್ಯ, ಅದು ಆಶ್ಚರ್ಯ ಹಬ್ಬ ಅಂತಿಕೊಂಡಿಲ್ಲ ದಾಸರು ಆಶ್ಚರ್ಯವನ್ನ ವ್ಯಕ್ತ ಮಾಡ್ತಾ ನಮ್ಗೆ ಭಗವಂತನ ಮಹಿಮೆಗಳನ್ನ ನಮ್ಗೆ ಈ ನುಡಿಯೊಳಗೆ ನಮಗಿಲ್ಲ ದಾಸರು ತಿಳಿಸಿಕೊಡ್ತಾರ. ಇನ್ನು ಮುಂದಿನ ನುಡಿಯೊಳಗೆ ಹೇಳ್ತಾರ ಭಗವಂತ ಎಲ್ಲೆಲ್ಲಿ ಇರ್ತಾನ, ಹೇಗೆ ಅವನ ವ್ಯಾಪಾರ ಏನು ಎಂಬುದನ್ನು ನಮ್ಗೆ ಈ ಒಂದು 18 ನುಡಿಯೊಳಗೆ ನಮಗಿಲ್ಲ ದಾಸರು ತಿಳಿಸಿಕೊಡ್ತಾರ. ಅದೇನೆಂಬುದನ್ನು ನೋಡೋಣಂತ. ಶ್ರೀ ಲಕುಮಿ ವಲ್ಲಭನು ವೈಕುಂಠಾಲಯದಿ ಪ್ರಣವ ಪ್ರಕೃತಿ ಕೀಲಾಲಜಾಸನ ಮುಖ್ಯ ಚೇತನರೊಳಗೆ ನೆಲೆಸಿದ್ದು ಮೂಲ ಕಾರಣ ಅಂಶನಾಮದಿ ಲೀಲೆಗೈಯೂತ ತೋರಿಕೊಳ್ಳದೆ ಪಾಲಿನೊಳು ಘೃತವಿದ್ದ ತರದಂದಿಪ್ಪತ್ರಿ ಸ್ಥಳದಿ. ಇಲ್ಲಿ ಹೇಳ್ತಾರ ಭಗವಂತನ ಎಷ್ಟು ರೂಪಗಳನ್ನ ತಾಳ್ತಾನ, ಅವ ಹೆಂಗಿರ್ತಾನ, ಹೆಂಗ ನಮಗೆ ವ್ಯಕ್ತ ಆಗ್ತಾನ ಅನ್ನೋದನ್ನ ಈ ನುಡಿಯೊಳಗಲ್ಲೇ ದಾಸರು ತಿಳಿಸಿಕೊಡ್ತಾರ. ಶ್ರೀ ಲಕ್ಷ್ಮೀ ವಲ್ಲಭನು ಅಂದ್ರೆ ಲಕ್ಷ್ಮೀಪತಿ ಆಗಿರ್ತಕ್ಕಂಥ ಭಗವಂತ ವೈಕುಂಠಾಲಯದಿ ಅಂದ್ರೆ ವೈಕುಂಠದ ಮನೆಯೊಳಗು ವೈಕುಂಠ ಭಗವಂತನ ಮನೆ, ಅದು ಆಲಯ, ಅಲ್ಲಿ ಭಗವಂತ ಒಂದು ರೂಪದಿಂದ ಇರ್ತಾನ. ಆಮೇಲೆ ಪ್ರಣವ ಅಂತಂದ್ರೆ ಓಂಕಾರ ಪ್ರತಿಪಾದನೆ ಆಗಿರ್ತಕ್ಕಂಥ ಭಗವಂತ ವೇದಗಳಿಂದ ಪ್ರತಿಪಾದನೆ ಆಗಿರ್ತಾನ ಅಂತ ಓಂ ಅಕ್ಷರದೊಳಗ ಮತ್ತು ವೇದಗಳನ್ನ ಪ್ರತಿಪಾದಿತನಾಗಿರ್ತಕ್ಕಂಥ ಭಗವಂತ ಅಂತಿಕೊಂಡು ಪ್ರಣವ ಅಂತಿಕೊಂಡು ಹೇಳ್ತಾರೆ. ಆಮೇಲೆ ಪ್ರಕೃತಿ ಅಂತಂದ್ರೆ ಜಡ ಪ್ರಕೃತಿ ಮತ್ತು ಮೂಲ ಪ್ರಕೃತಿ ಆಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯೊಳಗೂ ಭಗವಂತ ಇರ್ತಾನ, ಜಡ ಪ್ರಕೃತಿಯೊಳಗೂ ಭಗವಂತ ಇರ್ತಾನ. ಆಮೇಲೆ ಕೀಲಾಲಜಾಸನ ಮುಖ್ಯ ಅಂತಿಕೊಂಡು ಹೇಳ್ತಾರ. ಇಲ್ಲಿ ಕೀಲಾಲಜಾಸನ ಅಂತಂದ್ರೆ ಬ್ರಹ್ಮದೇವರು. ಹೆಂಗ್ ಕೀಲಾಲ ಅಂತಂದ್ರೆ ನೀರು, ಜ ಅಂತಂದ್ರೆ ಹುಟ್ಟು, ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಕಮಲ, ಆ ಕಮಲವನ್ನ ಆಸನ ಮಾಡಿಕೊಂಡಿರುವಂಥವ್ರು ಬ್ರಹ್ಮದೇವರು. ಕೀಲಾಲಜಾಸನ ಅಂತಂದ್ರೆ ಬ್ರಹ್ಮದೇವರೇ ಮೊದಲಾದ ಜೀವರಾಶಿಗಳೊಳಗ ನೆಲೆಸಿರ್ತಾನ ಅಂತಿಕೊಂಡು ಹೇಳ್ತಾರ. ಭಗವಂತ ಎಲ್ಲೆಲ್ಲಿ ನೆಲೆಸಿರ್ತಾನಂದ್ರ ವೈಕುಂಠದೊಳಗ, ಆಮೇಲೆ ಪ್ರಣವ ಅಂದ್ರೆ ಓಂಕಾರದೊಳಗ, ಆಮೇಲೆ ಪ್ರಕೃತಿ ಒಳಗ ಜಡ ಪ್ರಕೃತಿ ಮತ್ತು ಮೂಲ ಪ್ರಕೃತಿ ಒಳಗ, ಆಮೇಲೆ ಬ್ರಹ್ಮದೇವರ ಮೊದಲಾದ ಜೀವರಾಶಿಗಳೊಳಗ ನೆಲೆಸಿರ್ತಾನ ಅಂತಿಕೊಂಡು ಹೇಳ್ತಾರ. ಅಂದ್ರೆ ಎಲ್ಲ ಜಡ ಜೀವರಾಶಿಗಳಿಗೂ ಕೂಡ ಭಗವಂತ ನೆಲೆಸಿರ್ತಾನ. ಆಮೇಲೆ ಈಗ ಜಡವಾದ ವಸ್ತುಗಳಿಗೂ ಕೂಡ ಅದರದ್ದೇ ಆದ ಒಂದು ಸ್ವಭಾವ ಇರ್ತದೆ. ಈಗ ಒಂದು ಕಲ್ಲಿಗೆ ಅದ್ರ ಕಲ್ಲಂದ್ರೆ ಅದು ಒಂದು ಅಗ್ದಿ ವಜ್ಜ ಇರ್ತದ, ಅದಕ್ಕೆ ಆ ಸ್ವಭಾವ ಎದಕ್ಕೆ ಬಂದಿರುತ್ತೆ ಅಂದ್ರೆ ಆ ಭಗವಂತ ಅದರೊಳಗಿದ್ದು ಆ ಗುಣವನ್ನು ಅದರೊಳಗೆ ನಿಂತು ವ್ಯಕ್ತ ಮಾಡ್ತಾನ. ಈಗ ಕಟ್ಟಿಗೆ ಹೊರ್ಗಿರ್ತದ, ಅದು ಕಟ್ಟಿಗೆ ತೇಲಿಸ್ತಾನ, ಕಲ್ಲು ಮುಳುಗಿಸ್ತಾನ ನೀರೊಳಗೆ, ಇವೆಲ್ಲವೂ ಕೂಡ ಒಂದು ಭಗವಂತನ ಜಡ ಪದಾರ್ಥಗಳು ಕೂಡ ಇದ್ದು ಒಂದು ವ್ಯಾಪಾರವನ್ನ ಮಾಡ್ತಾನ ಅಂತಿಕೊಂಡು ನಮಗಿಲ್ಲಿ ತಿಳಿಸಿಕೊಡ್ತಾರ. ಕೀಲಾಲಜಾಸನ ಮುಖ್ಯ ಚೇತನರೊಳಗೆ ನೆಲೆಸಿರ್ದು ಮೂಲ ಕಾರಣ ಅಂಶನಾಮದಿ ಲೀಲೆಗೈಯೂತ ತೋರಿಕೊಳ್ಳದೆ. ಅಂದ್ರೆ ಭಗವಂತ ಮೂಲ ರೂಪದಿಂದನೂ ಇರ್ತಾನ ಮತ್ತು ಅಂಶ ರೂಪದಿಂದ ಅಂದ್ರೆ ಅನೇಕ ಅವತಾರಗಳನ್ನ ಮಾಡ್ತಾನ ಭಗವಂತ, ಅನೇಕ ದಶಾವತಾರಗಳನ್ನ ತಾಳಾನ.
ಅಷ್ಟೇ ಅಲ್ಲದೆ ಈ ಪಂಚರೂಪಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣಾದಿ ಪಂಚರೂಪಗಳು, ಆಮೇಲೆ 24 ಕೇಶವ ರೂಪಗಳು, ಆಮೇಲೆ 51 ಅಜಾದಿ ರೂಪಗಳವ. ಈಗ ಆ ಈ ಇವು ನಾವೆಲ್ಲ ಅಕ್ಷರಗಳು ಹೇಳ್ತೀವಿ. ಅಜ, ಆನಂದ, ಹಿಂಗೆ ಎಲ್ಲ ಅಕ್ಷರ ರೂಪಗಳಿಂದ ಕೂಡ ಕಪಿಲ, ಚಾರ್ವಾಂಗ, ಹಿಂಗೇನು ಅಕ್ಷರ 51 ಅಕ್ಷರವ. 51 ಅಕ್ಷರಗಳಿಂದ ಕೂಡ ಭಗವಂತ ಅಜಾದಿ ರೂಪಗಳನ್ನು ತಾಳ್ತಾನ. ಆಮೇಲೆ ಪರಾದಿ ಬಹುರೂಪಗಳು ತಾಳ್ತಾನ. ಹಿಂಗೆ ಅನೇಕ ರೂಪಗಳನ್ನು ತಾಳ್ತಾನ. ಆಮೇಲೆ ಕಪಿಲ, ಮಹಿದಾಸ, ದತ್ತಾತ್ರೇಯ, ವೇದವ್ಯಾಸರು, ಇವೆಲ್ಲ ಜ್ಞಾನಾನಂದ ರೂಪಗಳು. ಹಿಂಗೆ ಅನೇಕ ರೂಪಗಳನ್ನು ಕೂಡ ಭಗವಂತ ತಾಳ್ತಾನ. ಆಮೇಲೆ ಮೂಲ ಕಾರಣ ಅಂಶನಾಮದಿ ಲೀಲೆಗೈಯುತ ತೋರಿಕೊಳ್ಳದೆ, ಹಿಂಗೆ ಅನೇಕ ಅವತಾರಗಳನ್ನು ಕೂಡ ತಾಳಿ ಭಗವಂತ ಅವನು ಯಾವುದು ತೋರಿಸಿಕೊಳ್ಳಾರ್ದೆ ಏನದ ತೋರಿಸ್ಕೊಳ್ಳಂಗಿಲ್ಲ. ಅದು ಭಗವಂತ ನಮ್ಗೆ ಹೆಂಗೆ ತೋರಿಸ್ತಾನ ಅಂತಂದ್ರೆ, ಪಾಲಿನೊಳಗೆ ಘೃತವಿದ್ದೆ ತರದಿಂದ 23 ಸ್ಥಳದಿ ಭಗವಂತ ಹಿಂಗೆ ಎಲ್ಲ ಕಡೆ ವ್ಯಾಪ್ತನಾಗಿರ್ತಾನವ. ಎಲ್ಲ ಅವತಾರಗಳನ್ನು ತಾಳಿರ್ತಾನ, ಎಲ್ಲ ನಮಗಂತ ಕರ್ಮಗಳನ್ನು ಮಾಡಿಸ್ತಾನ. ಎಲ್ಲ ಮಾಡಿಸಿದ್ರು ಕೂಡ ನಮಗೆ ಭಗವಂತ ನಾವು ಹೆಂಗೆ ತಿಳ್ಕೊಬೇಕಂತಂದ್ರೆ, ಈಗ ಹಾಲಿನೊಳಗೆ ತುಪ್ಪ ಇರ್ತದ. ನಾವು ಹಾಲಿನೊಳಗೆ ತುಪ್ಪ ಇರ್ತದೆ, ಹೆಂಗೆ ಹಾಲಿನೊಳಗೆ ತುಪ್ಪ ಬರ್ತದ? ಮತ್ತು ಹಾಲಿನೊಳಗೆ ನಾವು ಕೆನಿ ತೆಗಿತೀವಿ, ಆಮೇಲೆ ಕೆನಿ ಅದರೊಳಗೆ ಮೊಸರು ಹಾಕಿಡ್ತೀವಿ, ಆಮೇಲೆ ಅದನ್ನು ಬೆಣ್ಣೆ ಮಾಡ್ತೀವಿ. ಬೆಣ್ಣೆ ಕರಗಿಸಿದಾಗ ನಮಗೇನದ ತುಪ್ಪ ಸಿಗ್ತದೆ. ಹಂಗೆ ಭಗವಂತ ನಮಗೆ ಸಿಗಬೇಕಂತಂದ್ರೆ ನಾವೇನದ ಜ್ಞಾನ, ಭಕ್ತಿ, ಭಗವಂತನ ತಿಳಿಸಿರುವಂಥ ಎಲ್ಲ ಶಾಸ್ತ್ರ ಪ್ರಕಾರ ನಾವು ನಡ್ಕೊಂಡಿವಂದ್ರೆ, ಭಗವಂತನಲ್ಲಿ ಭಕ್ತಿ ಜ್ಞಾನಪೂರ್ವಕವಾಗಿ ನಾವು ಅವನಿಗೆ ನಾವು ಅವನು ನಡ್ಕೊಂಡಿವಂದ್ರೆ ಭಗವಂತ ನಮಗೆ ಅವನನ್ನು ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ. ಆವಾಗ ಭಗವಂತ ನಮ್ಮ ಹೃದಯದೊಳಗೆ ಬಿಂಬನಾಗಿ ನಮಗೆ ಗೋಚರ ಆಗ್ತಾನೆ, ಕೊನೆಗೆ ಮೋಕ್ಷವನ್ನು ಕೊಡ್ತಾನ ಅಂತಿಕೊಂಡು ಹೇಳ್ತಾರೆ. ಅದಕ್ಕೆ ಲೀಲೆಗೈಯುತ ತೋರಿಕೊಳ್ಳದೆ ಅಂತಿಕೊಂಡು ಹೇಳ್ತಾರೆ. ಇಷ್ಟೆಲ್ಲ ಕಡೆ ಇದ್ರು ಭಗವಂತ ನಮ್ಗೆ ಎಲ್ಲೂ ಕಾಣಿಸೋದಿಲ್ಲವ. ಈಗ ಪ್ರಹ್ಲಾದ ಅದನ್ನು ತಿಳ್ಕೊಂಡಿದ್ದವ. ಪ್ರಹ್ಲಾದನಿಗೆ ಏನಿತ್ತು? ಅಚಲವಾದ ಒಂದು ಇತ್ತು ಅವ್ನ ಭಕ್ತಿ. ಎಲ್ಲ ಕಡೆ ಭಗವಂತ ವ್ಯಾಪ್ತನ ಆಗ್ಯಾನ ಅನ್ನೋದನ್ನವ ಪ್ರಹ್ಲಾದ ದೃಢವಾಗಿ ನಂಬಿದ್ದವ. ಅದಕ್ಕೆ ಅವಾಗ ಹಿರಣ್ಯಕಶಿಪು ನಿನ್ನ ದೇವ್ರ ನಾರಾಯಣ ಎಲ್ಲಿದ್ದಾನ ಅಂತ ತೋರಿಸು ಅಂತ ಅಂದಾಗ ಎಲ್ಲ ಕಡೆ ಇದ್ದಾನ ಅನ್ನೋದನ್ನ ಪ್ರಹ್ಲಾದ ರಾಜರು ನಮಗೆ ತೋರಿಸ್ಕೊಟ್ರು ಕಂಬದೊಳಗೆ. ಯಾಕಂದ್ರೆ ಪ್ರಹ್ಲಾದ ರಾಜರ ಹೇಳಿದ ತಕ್ಷಣ ಆ ಕಂಬದೊಳಗಿಂದ ಬರಲಿಲ್ಲ. ಆ ಕಂಬದೊಳಗೆ ಭಗವಂತ ಇದ್ದೇ ಇರ್ತಾನ ಅನ್ನೋದನ್ನ ಅವ್ರಿಗೆ ಪ್ರಹ್ಲಾದ ರಾಜರಿಗೆ ಗೊತ್ತಿರ್ತಾರೆ. ಹಂಗೆ ಈಗ ಎಲ್ಲ ಕಡೆ ನಮ್ಮ ಸುತ್ತಲೂ ಮುತ್ತಲ ಕೂಡ ಭಗವಂತ ಇದ್ದೇ ಇರ್ತಾನ. ಆದ್ರೆ ಅವು ನಮಗೆ ವ್ಯಕ್ತ ಆಗೋದಿಲ್ಲ, ನಮ್ಮ ಯೋಗ್ಯತಾ ಇರುವುದಿಲ್ಲ. ಆದ್ರೆ ಪ್ರಹ್ಲಾದ ರಾಜರಿಗೆ ಅಷ್ಟೊಂದು ಯೋಗ್ಯತಾ ಇತ್ತು. ಅಲ್ಲಿ ಭಗವಂತ ಏನದ ನರಸಿಂಹ ರೂಪದಿಂದ ಅವನಿಗೆ ಪ್ರಕಟನ ಆದ ಅಷ್ಟೇ ಅಲ್ಲ ಅವಂಗ. ಹಂಗೆ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿರ್ತಾನ. ಆದ್ರೆ ಅದನ್ನ ತೋರಿಸಿಕೊಳ್ಳಿಕ್ಕೆ ನಮ್ಮಂಥವ್ರ ಕಣ್ಣಿಗವ ತೋರಿಕೊಳ್ಳುವುದಿಲ್ಲವ. ಆದ್ರೆ ಪ್ರಹ್ಲಾದ ರಾಜರಂತ ಮಹಾನುಭಾವರಿಗೆ ಭಗವಂತ ಕಂಬದೊಳಗೂ ಕೂಡ ಅವಂಗ ವ್ಯಕ್ತನಾಗಿ ಸರ್ವತ್ರ ವ್ಯಾಪ್ತನಾಗ್ಯಾನ ಅನ್ನೋದನ್ನ ನಮಗೆ ತೋರಿಸ್ಕೊಟ್ಟ ಭಗವಂತ. ಎಲ್ಲರಳು ನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿ ಏನು ಅಪ್ರತಿಮಲ್ಲ ಮನ್ಮತ ಜನಕ ಜಗದ ದಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವ ದಲ್ಲಣ್ಣ ಶ್ರೀ ಜಗನ್ನಾಥ ವಿಠಲ ಸೊಲುಲ ಆಲಿಸಿ ಕಂಬದಿಂದಲೇ ಬಂದ ಭಕ್ತನಿಗೆ ಅಂತಿಕೊಂಡು ಹೇಳ್ತಾರೆ. ಹಂಗೆ ಪ್ರಹ್ಲಾದ ರಾಜರಿಗೆ ಕಂಬದೊಳಗ ಭಗವಂತ ವ್ಯಕ್ತನಾದ, ಅವನಿಗೆ ಪ್ರಕಟನಾದ ಅಲ್ಲೇ. ಹಂಗೆ ನಾವೇನದ ಭಗವಂತನೊಳಗೆ ನಾವು ಭಕ್ತಿ ಜ್ಞಾನವನ್ನು ಮಾಡಿ ಎಲ್ಲ ಕರ್ಮಗಳನ್ನು ಕೂಡ ನಾವೇನದ ಮುಖ್ಯವಾಗಿ ತಿಳ್ಕೋಬೇಕು. ನಮ್ಮೊಳಗೆ ನಿಂತ ಎಲ್ಲ ಕರ್ಮಗಳನ್ನು ಕೂಡ ಭಗವಂತ ಮಾಡಿಸ್ತಾನ ಅನ್ನೋ ಅನುಸಂಧಾನ ಇಟ್ಟುಕೊಂಡು ಪ್ರತಿಯೊಂದು ಕರ್ಮಗಳನ್ನು ಕೂಡ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಹೋದ್ರೆ ಅದು ಭಗವಂತನನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಪೂಜೆ ಅಂತಿಕೊಂಡು ಕರೀತದೆ. ಇಲ್ಲ ಒಂದಿಲ್ಲ ಒಂದು ಮುಂದೆ ನಮಗೆ ಎಷ್ಟೋ ಜನ್ಮ ಇದು ಒಂದೇ ಜನ್ಮದನೋ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಒಂದು ಮಾರ್ಗದೊಳಗಾದ್ರೂ ನಮಗೆ ಭಗವಂತ ಕರ್ಕೊಂಡು ಹೋಗ್ತಾನೆ. ಒಂದು ಮೋಕ್ಷ ಮಾರ್ಗದೊಳಗೆ ನಮಗೆ ಭಗವಂತ ಕರ್ಕೊಂಡೋಗಿ ಕೊನೆಗೆ ಒಂದಿಲ್ಲ ಒಂದು ದಿವಸ ನಮಗೆ ತನ್ನ ದರ್ಶನ ಭಾಗ್ಯವನ್ನು ನಮಗೆ ಭಗವಂತ ಕೊಟ್ಟೇ ಕೊಡ್ತಾನ. ಆದರೆ ಈ ದಾಸರು ಏನು ನಮಗೆ ಇಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಾರ, ತತ್ವಗಳನ್ನು ಕೊಟ್ಟಿರ್ತಾರ, ಇವನು ನಾವು ನಮ್ಮ ಜೀವನದೊಳಗೆ ನಾವೇನದ ಅಳವಡಿಸಿಕೊಳ್ತಾ ಹೋಗಬೇಕು. ಅದು ಕೊನೆಗೆ ಒಂದಿಲ್ಲ ಒಂದು ದಿವಸ ಭಗವಂತ ನಮ್ಗೆ ಅನುಗ್ರಹ ಮಾಡೇ ಮಾಡ್ತಾನ ಅನ್ಲಿಕ್ಕೆ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೇವೆ ನಾನಿಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಮುಂದೆ 19 ಮತ್ತು 20ನೇ ನುಡಿಯೊಳಗೂ ಕೂಡ ಭಗವಂತನ ಒಂದು ವ್ಯಾಪಾರಗಳನ್ನು, ಭಗವಂತನ ಅವತಾರಗಳ ಬಗ್ಗೆ ನಮಗೆ ದಾಸರು ಬಹಳ ಸುಂದರವಾಗಿ ನಮಗಿಲ್ಲಿ ತಿಳಿಸಿಕೊಡ್ತಾರ. ಅವುಗಳನ್ನು ನಾಳೆ ದಿವಸ ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸೇವೆಯಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಣಾಂತರ್ಗತ ಬಿಂಬಮೂರ್ತಿ ಪ್ರೇತಾಂ ಪ್ರೀತೋಭೂತ ಶ್ರೀ ಕೃಷ್ಣಾರ್ಪಣಮಸ್ತು. ನಹಂ ಕರ್ತ ಹರಿ ಕರ್ತ ನಹಂ ಕರ್ತ ಹರಿ ಕರ್ತ.